ಅಬಾರ್ಷನ್ ಜರ್ನಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ 3 ಸರಿ ಅಬಾರ್ಷನ್ಸ್ ಆಗಿದೆ. ಸೊ ನಾವು 2 ಇಯರ್ಸ್ ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿತ್ತು. ಅದು ಇನ್ನೊಂದು ಸರಿ ಕೇರ್ ತೊಗೊಂಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ, ನನಗೂ ಅಷ್ಟು ಗೊತ್ತಿಲ್ಲ. ಅದು ಕನ್ಸೀವ್ ಆಗಿರೋದು ನಮ್ಮ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಲ್ಲವಿ ಟಾಕ್ಸ್. ನಾನಿವತ್ತು ಒಂದು ಹೊಸ ವೀಡಿಯೋ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಇವತ್ತಿನ ವೀಡಿಯೋ ಟಾಪಿಕ್ ಏನಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳಲ್ಲ, ಫಸ್ಟು ನಾನು ಅಬಾರ್ಷನ್ ಜರ್ನಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ 3 ಸರಿ ಅಬಾರ್ಷನ್ಸ್ ಆಗಿದೆ. ಸೊ ಅದನ್ನು ಬಂದು ನಿಮಗೆ 8 ವೀಕ್ಸ್ 9 ವೀಕ್ಸ್ಗೆಲ್ಲ ನನಗೆ 3 ಟೈಮ್ಸ್ ಕನ್ಸೀವ್ ಆದಾಗ್ಲೂ ಅದೇ ರೀತಿ ಆಯಿತು. ಸೊ ಅದು ಯಾವ ರೀತಿ ಆಯಿತು, ಯಾಕಂದರೆ ಇದೇ ಥರ ಸಿಚುವೇಶನ್ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಹೋಪ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ 1 or 2 ಟೈಮ್ಸ್ ಅಬಾರ್ಷನ್ ಆದಾಗ್ಲೇ ತುಂಬ ಜನ ಹೋಪ್ ಕಳ್ಕೊತಾರೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ, ಅವ್ರಿಗೂ ಹೋಪ್ ಬೆಳೆಸ್ಕೊಂಡು ಕಾನ್ಫಿಡೆಂಟ್ ಬೆಳೀಲಿ, ನೆಕ್ಸ್ಟ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಕ್ಚುಲಿ ನಂದು ಮದುವೆ ಆಗಿದ್ದು ಒಂದು 2016 ಏಪ್ರಿಲಲ್ಲಿ ಮದುವೆ ಆದ್ವಿ. ನಂದು ಲವ್ ಮ್ಯಾರೇಜ್ ಆ್ಯಕ್ಚುಲಿ. ಸೊ ನಾವು 2 ಇಯರ್ಸ್ ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿತ್ತು. ಅದು ಇನ್ನೊಂದು ಸರಿ ನಾನು ಲವ್ ಸ್ಟೋರಿ ವ್ಲಾಗ್ನ ಮಾಡ್ತೀನಿ, ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆಫ್ಟರ್ ಮದುವೆ ಆದಮೇಲೆ ನಾವೇನು ಅಂದ್ಕೊಂಡ್ವಿ, ಅವರು ಹಸ್ಬೆಂಡ್ ನೈಟ್ ಶಿಫ್ಟ್ ಮಾಡ್ತಿದ್ರು, ನಾವಿಬ್ಬರು ಒಂದು ಕಂಪ್ನೀಲಿ ಮೀಟ್ ಮಾಡಿದ್ದು, ಥಾಟ್ ಫೋಕಸ್ ಅಂತ ಹೇಳಿ. ಸೊ ಅವರು ನೈಟ್ ಶಿಫ್ಟ್ ಮಾಡ್ತಾಯಿದ್ರು. ಅವಾಗ ಇನ್ನೂ ಅವರು ಅಷ್ಟು ವೆಲ್ ಸೆಟಲ್ಡ್ ಆಗಿರಲಿಲ್ಲ, ಸ್ಯಾಲ್ರಿನೂ ಕೂಡ ತುಂಬ ಕಡಿಮೆ ಇತ್ತು. ಸೊ ಆವಾಗ ನಾವು ಡಿಸೈಡ್ ಮಾಡ್ಕೊಂಡ್ರಿ 1 ಇಯರ್ ಬೇಬಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಪ್ಲ್ಯಾನಿಂಗಲ್ಲಿ ಇದ್ವಿ 1 ಇಯರ್. 2016 ಮ್ಯಾರೇಜ್ ಆಯಿತು. 2017ವರೆಗೂ ಒಂದು 10 ಆ್ಯಂಡ್ ಆವಾಗ ನನ್ನ ಕೋ ಸಿಸ್ಟರ್ಗೆ ಕೂಡ ಪಾಪು ಇದ್ದ, ನನ್ನ ಮೋನಿಶ್ ಆವಾಗ 3 ಮಂತ್ಸ್ ಪಾಪು ನನ್ನ ಮ್ಯಾರೇಜ್ ಆದಾಗ. ಸೊ ನಾನು 1 ಇಯರ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ, ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ ಆಫ್ಟರ್ 1 ಇಯರ್ ನಾನು ಕನ್ಸೀವ್ ಆದೆ. ಐ ಥಿಂಕ್ ಮಾರ್ಚ್ ಮಂತಲ್ಲೇ ಕರೆಕ್ಟಾಗಿ ಎಕ್ಸಾಕ್ಟ್ 1 ಇಯರ್ಗೆ 11 ಮಂತ್ಸ್ಗೆಲ್ಲ ನಾನು ಮತ್ತೆ ಕನ್ಸೀವ್ ಆದೆ. ಸೊ ಕನ್ಸೀವ್ ಆದಾಗ ನಾನೇನು ಅಷ್ಟು ಕೇರ್ ತೊಗೊಂಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ, ನನಗೂ ಅಷ್ಟು ಗೊತ್ತಿಲ್ಲ. ಅದು ಕನ್ಸೀವ್ ಆಗಿರೋದು ನಮಗೆ ಅಷ್ಟು ಗೊತ್ತಾಗಿಲ್ಲ. ಊರಿಗೆಲ್ಲ ಹೋಗಿದ್ದು ಬಂದಿದ್ದೆ, ಜರ್ನಿ ಸ್ವಲ್ಪ ಮಾಡಿದ್ದೆ. ಅದಾದಮೇಲೆ ನಾನು ಟೆಸ್ಟ್ ಮಾಡಿದಾಗ ನನಗೆ ಸ್ಲೈಟ್ಲಿ ಪಾಸಿಟಿವ್ ಬಂತು. ಸೊ ಹಾಸ್ಪಿಟಲ್ಗೆ ಹೋದ್ವಿ, ಚಂದ್ರಕಲಾ ಹಾಸ್ಪಿಟಲ್ ಅಂತಿದೆ. ಸೊ ನಾನು ಹಾಸ್ಪಿಟಲ್ಗೆ ಹೋದ್ವಿ, ಅವ್ರು ಚೆಕ್ ಮಾಡಿದ್ರು, ಏನಿಲ್ಲ ಪ್ರೆಗ್ನೆನ್ಸಿ ಇದೆ, ಸೊ ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರು ಅಷ್ಟೇ. ಸೊ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಬೇಬಿ ಇನ್ನೂ ಯೋಗ್ಸೋಕ್ಕೆಲ್ಲ ಬಂದಿರಲಿಲ್ಲ, ಬಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು 1 ವೀಕ್ಗೆಲ್ಲ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಸೊ ನಾನು ಕಾಮನ್ ಅಂದ್ಕೊಂಡೆ, ಕೆಲವ್ರು ಹೇಳಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಅದಾಗುತ್ತೆ, ಒಂದು 2 ಮಂತ್ಸ್ ಇದ್ದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಆದ್ರೂ ಇರಲಿ ಅಂತ ಹೇಳಿ 1 ಡೇ ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋದೆ. ಆ್ಯಕ್ಚುಲಿ ನೆಕ್ಸ್ಟ್ ಡೇಗೆ ಹೋದೆ. ಅವತ್ತು ರಾತ್ರಿ ಆಯಿತು, ನನಗೆ ಸ್ವಲ್ಪ ಅಷ್ಟೇ ಬ್ಲೀಡಿಂಗ್ ಕಾಣಿಸ್ಕೊಂಡಿದ್ದು. ನಾನು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದಾಗ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು. ಅಲ್ಲಿ ಸ್ಕ್ಯಾನಿಂಗ್ ಇರಲಿಲ್ಲ ಹಾಸ್ಪಿಟಲಲ್ಲಿ. ಸೊ ನಾನು ಅಲ್ಲಿವರೆಗೂ ಏನು ನನಗೆ ಈ ಥರ ಆಗಿರುತ್ತೆ, ಅಬಾರ್ಟ್ ಆಗಿರುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಅದು ಕಾಮನ್ ಅಂದ್ಕೊಂಡು ನಾನಿದ್ದಿದ್ದು. ಸೊ ಡಾಕ್ಟರ್ ಏನಂದರು, ಸ್ಕ್ಯಾನ್ ಮಾಡಿಸ್ಬೇಕು ಒಂದ್ಸರಿ ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿಸಿದಾಗ ಅದು ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳಿ ಗೊತ್ತಾಯಿತು ನನಗೆ. ಅದು ಫಸ್ಟ್ ಟೈಮ್ ತುಂಬ 1 ಇಯರಿಂದ ವೆಯ್ಟ್ ಮಾಡಿ ನಾವು ಮಗು ಮಾಡ್ಕೊಂಡಿದ್ದು. ಅದು ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ಗಿತ್ತು ಅಂದರೆ, ನಮಗೊಂದು ಮಗು ಬರುತ್ತೆ, ಇಬ್ಬರಿರೋದು 3 ಜನ ಆಗ್ತಿದ್ದೀವಿ ಅಂದರೆ ಅದು ಖುಷಿನೇ ಬೇರೆ ಥರ ಇರುತ್ತಲ್ವ. ಸೊ ಆವಾಗ ನನ್ನ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಅಂದರೆ ಬೇರೆ ಲೆವೆಲಲ್ಲಿ ಇತ್ತು ಆ್ಯಕ್ಚುಲಿ. ಆವಾಗ ನನಗೆ ಅಬಾರ್ಷನ್ ಆಯಿತು ಅಂತ ಗೊತ್ತಾದ ತಕ್ಷಣ ಗೊತ್ತಲ್ಲ, ಆಡೋಕ್ಕೆ ಹೆಣ್ಮಕ್ಳದ್ದು ಫಸ್ಟ್ ಫ್ರೆಂಡ್ ಅದು ಗಂಗಾ ಕಾವೇರಿ ತುಂಬ ಯಾವ ಲೆವೆಲಿಗೆ ಹತ್ತೆ ಅಂದರೆ ಹೈ ಫೀವರ್ ಬರೋ ಲೆವೆಲ್ವರೆಗೂ ಇಡೀ ದಿನ ಹತ್ತಿದ್ದೀನಿ ನಾನು. ಸೊ ಹಾಸ್ಪಿಟಲ್ಗೆ ಹೋದಾಗ ಇಲ್ಲ ಅಡ್ಮಿಟ್ ಮಾಡ್ಕೊತೀವಿ, ಬಟ್ ಇವಾಗ DNC ಮಾಡಬೇಕು, ಕ್ಲೀನ್ ಮಾಡಬೇಕು ಅಂದ್ರೆ ನಂದು RH ನೆಗೆಟಿವ್ ಬ್ಲಡ್ ಗ್ರೂಪು. ಸೊ ಅದು ಕ್ಲೀನ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಕನ್ಸೀವ್ ಆಗಲಿಕ್ಕೆ ಅಂತ ಹೇಳಿದ್ರು. ಸೊ DNC ಮಾಡಲೇಬೇಕು. ಸೊ DNC ಮಾಡಬೇಕು ಅಂದರೆ ನಿಮ್ಗೆ ಫೀವರ್ ಕಮ್ಮಿ ಆಗಬೇಕು, ಇಲ್ಲಾಂದರೆ DNC ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನನಗೆ ತುಂಬ ಅವಳು ಕಂಟ್ರೋಲ್ ಸಿಗ್ತಾ ಇಲ್ಲ ನನಗಳು. ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಳಿ, ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಒಂದು ಮಗು ಬರುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ಬೇರೆ ಈಗ ಆಗೋಯ್ತಲ್ಲ, ನನಗೆ ಒಂಥರ ಭಯ, ನೆಕ್ಸ್ಟ್ ಆಗ್ತೀನೋ ಇಲ್ವೋ, ನಾನು ಕನ್ಸೀವ್ ಆಗ್ತೀನೋ ಇಲ್ವೋ, ಈಗ ಆಗೋಯ್ತಲ್ಲ ಅನ್ನೋ ಭಯ. ಅವರು ಡಾಕ್ಟ್ರು ಕೂಡ ಬೈದರು, ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಥರ, ನಾನು ಏನೇ ಆದರೂ ಅಲ್ಲೇ ಹೋಗ್ತಿದ್ದೆ ಸ್ಟಾರ್ಟಿಂಗಿಂದನೂ. ಸೊ ಅವ್ರು ಬೈದರು, ನೀವಿನ್ನೂ ಚಿಕ್ಕ ವಯಸ್ಸಿದೆ, ಇಬ್ಬರು ಲವ್ ಮಾಡಿ ಮದುವೆ ಆಗಿದ್ದೀರಾ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ಯಾ, ನೀನು ಟೆನ್ಷನ್ ಮಾಡ್ಕೊಂಡಷ್ಟು ಪ್ರಾಬ್ಲಮ್ ಆಗುತ್ತೆ, ಅದು ಕ್ಲೀನ್ ಮಾಡೋದು ಲೇಟ್ ಆದರೆ ನಿಮಗೆ ಒಳಗಡೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ.
ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಇನ್ನೂ ಎಂಜಾಯ್ ಮಾಡಿ, ಇನ್ನೂ ಟೈಮ್ ಇದೆ ನಿಮಗೆ, ಚಿಕ್ಕ ಏಜು ಇಬ್ರಿಗೂ, ಇನ್ನು ಎಂಜಾಯ್ ಮಾಡಿ ಲೈಫ್ನ, ಓಡಾಡಿ ಆರಾಮಾಗಿ ಮಾಡ್ಕೊಳ್ಳೋರಂತೆ ನಿಧಾನಕ್ಕೆ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ 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 ಅಡ್ಮಿಟ್ ಮಾಡಿಕೊಂಡ್ರು. ಸೊ ಅಡ್ಮಿಟ್ ಮಾಡ್ಕೊಂಡಾಗ ನಾನು, ಹಸ್ಬೆಂಡ್, ಪಾಪ, ಅಮ್ಮ ಸ್ವಲ್ಪ ಮನೇಲೇ ಇರಬೇಕಾಯ್ತು, ಅವ್ರು ಇನ್ನೂ ಬಂದಿರಲಿಲ್ಲ. ಹಸ್ಬೆಂಡ್ ನನ್ನ ಜೊತೆ ಇದ್ದರು. ಸೊ ಅವರು ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು, ಬಟ್ ಅವ್ರಿಗೂ ಅಷ್ಟೇ ನೋವಿತ್ತು ತುಂಬ. ಅವರು ಕಂಟ್ರೋಲ್ ಮಾಡಿಕೊಂಡು ನಾನು ಧೈರ್ಯ ಕಳ್ಕೊತೀನಿ ಅಂತ ಹೇಳಿ ನನಗೆ ಅವ್ರು ಧೈರ್ಯ ಹೇಳ್ತಿದ್ರು. ಸೊ ಓಕೆ ಅಂತ ಹೇಳಿ ನಾನು ಸಮಾಧಾನ ಮಾಡಿಕೊಂಡೆ. ಓಕೆ, ಚಿಕ್ಕ ಏಜಲ್ಲ, ಮಾಡ್ಕೊಳ್ಳೋಣ, ಆಗುತ್ತೆ ಅಂತ ಹೇಳಿ ಧೈರ್ಯ ಮಾಡಿಕೊಂಡು, ನನಗೆ ಆಫ್ಟರ್ನೂನ್ ಒಂದು 1:30 ಹಾಗೆ ಸ್ವಲ್ಪ ಫೀವರ್ ಕಮ್ಮಿ ಆಯಿತು. ಅದಾದಮೇಲೆ ನನಗೆ DNC ಮಾಡಿದ್ರು. DNC ಮಾಡಾದಮೇಲೆ ನನಗೆ ಅದು ಅನಸ್ತೇಷಿಯಾ ಕೊಟ್ಟಿರ್ತಾರಲ್ವ, ನನಗೆ DNC ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದು DNC ಅರ್ಥ ಏನು ಅಂತ ನನಗೆ 3rd ಅಬೋರ್ಷನಲ್ಲಿ. ನಾನು ಹೇಳ್ತೀನಿ ಅದು ನೆಕ್ಸ್ಟು. ಸೊ ಫಸ್ಟ್ ಟೈಮ್ ಅನಸ್ತೇಷಿಯಾ ಕೊಟ್ಟರು. ಅನಸ್ತೇಷಿಯಾ ಪೇಯ್ನ್ ಗೊತ್ತಲ್ಲ, ಬಗ್ಸಿ ಕೊಡ್ತಾರೆ ಬೆನ್ನಿಗೆ. ಹೆಣ್ಮಕ್ಳಿಗೆ ಅದ್ರ ನೋವು ಗೊತ್ತಿರುತ್ತೆ. ಸಿಸರಿನ್ ಆದವ್ರದ್ದು ಈಸಿ ಅಂತ ಹೇಳ್ತಾರೆ, ಬಟ್ ಅನಸ್ತೇಷಿಯಾ ನೋವು ತಡ್ಕೊಳ್ಳೋದು ಮತ್ತೆ ಹುಟ್ಟಿ ಬರೋ ಅಷ್ಟು ನೋವು ಖಂಡಿತ ಕಾಣುತ್ತೆ. ಸೊ ಅನಸ್ತೇಷಿಯಾ ಎಲ್ಲ ನನಗೆ 8 hours ಆದರೂ ಇಲ್ದಿರಲಿಲ್ಲ. ಆವಾಗ ನನಗೆ ಇನ್ನೂ ನೆನಪಿದ್ದೆ, ನನ್ನ ಪಕ್ಕ ನನ್ನ ಗಂಡ ಕೂತ್ಕೊಂಡು, ಪಲೋ ಎದ್ದು ಎದೇಳು, ನಾನು ಇಲ್ಲಿದ್ದೀನಿ ನೋಡು. ನನಗೆ ಮೋನಿಶ್ ಅಂದರೆ ತುಂಬ ಇಷ್ಟ ಇತ್ತ ಅಲ್ವಾ. ಸೊ ಅವರು ಮೋನಿಷ್ನ ಕರ್ಕೊಂಬಂದಿದ್ರು. ನನಗಿನ್ನ ಕಾನ್ಷಿಯಸ್ ಬಂದಿರಲಿಲ್ಲಲ್ಲ, ಅವ್ರಿಗೆ ಭಯ ಆಗೋಯಿತು. ಸೊ ಮೋನಿಷ್ನ ಕರ್ಕೊಬಂದು, ಮೋನಿಶ್ ಬಂದಿದ್ದಾನೆ ನೋಡು ನೋಡು. ನನಗೆ ಅವ್ರು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ. ಅನಸ್ತೇಷಿಯಾಗೂ ಹಿಂಗಂದರೆ ಎಲ್ಲೋ ಯಾವುದೋ ನರ್ಕದಲ್ಲಿದ್ದೀವಿ ಅನ್ನೋ ಅಷ್ಟು ಫೀಲ್ ಕೊಡ್ತಾಯಿತ್ತು. ಸುತ್ತ ಮಾತಾಡೋದು ಒಂಥರ ಬ್ಲರ್, ಒಂಥರ ದೂರದಲ್ಲಿ ಮಾತಾಡೋ ಥರ ಕೇಳುತ್ತೆ, ಬಟ್ ಕಂಡುಬಿಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ 1 day ಫುಲ್ ನಾನೇನು ತಿಂದಿರಲಿಲ್ಲ, ಖಾಲಿ ಹೊಟ್ಟೆದು ಬರೋಕ್ಕೆ ಹೇಳಿದ್ರಲ್ಲ. ಸೊ ನಾನು ಹೊಟ್ಟೆಗೇನು ತಿಂದಿರಲಿಲ್ಲ, ಜಸ್ಟ್ ಡ್ರಿಪ್ಸ್ ಮತ್ತು ಮೆಡಿಸಿನ್ ಹೋಗ್ತಿತ್ತು. ಅದು ಪದೇ ಪದೇ ವಾಮಿಟಿಂಗ್ ಆಗ್ತಿತ್ತು. ನನ್ನ ಅತ್ತೆಗೆ ನಾನು ಇವತ್ತಿಗೂ ಕಾಲಿಗೆ ಬಿದ್ದರೂ ಹೆಚ್ಚು, ನನ್ನ ಅತ್ತೆಗೆ ನಾನು ಸಾಯೋವರೆಗೂ ಋಣಿಯಾಗಿರಬೇಕು. ಯಾರು ಮಾಡ್ತಾರೆ ಎತ್ತ ತಾಯಿ. ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ಅಲ್ಲಿಗೆ. ಅಮ್ಮಂಗೆ ನಾನೇ ಬೇಡ ಬರೋದು ಅಂತ ಹೇಳಿದೆ, ಅವರು ನೋವಲ್ಲಿದ್ರಲ್ಲ, ಬೇಡ ಅಂತ ಹೇಳಿದ್ದೆ. ನಮ್ಮ ಅತ್ತೆ ನನ್ನ ವಾಮಿಟನ್ನು ಹಿಡ್ಕೊಂಡು, ನಾನು ವಾಮಿಟ್ ಮಾಡ್ದಂಗೆ ಚೆಲ್ಲಿ ನನ್ನ ಪಕ್ಕ ಇದ್ಕೊಂಡು ಬಂದು ಎಷ್ಟು ನಾನು ನೋಡ್ಕೊಂಡಿದ್ದಾರೆ ನನ್ನ ಗಂಡ, ನನ್ನ ಅತ್ತೆ. ಅವ್ರು ಇರೋದಕ್ಕೆ ನಿಜವಾಗ್ಲೂ ನಾನು ಇಲ್ಲಿರೋದು. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರು ನನಗೆ. ಅಂತ ಅತ್ತೆನ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಸೊ ಹೀಗಾಯಿತು. ಇದಾದ ಮೇಲೆ ಏನಾಯಿತು, ನನಗೆ ಸ್ವಲ್ಪ ಕಾನ್ಷಿಯಸ್ ಬಂತು. ಅದಾದಮೇಲೆ ಡಿಸ್ಚಾರ್ಜ್ ಆಯಿತು. ಸೊ ಆಫ್ಟರ್ ದಟ್ ನಾವು 1 year ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ಮತ್ತು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಟ್ಲೀಸ್ಟ್ ಒಂದು 6 months ಗ್ಯಾಪ್ ಕೊಡಿ ಅಂತ ಹೇಳಿ. ಸರಿ ಅಂತ ಹೇಳಿ ನಾನೊಂದು 6 months ಗ್ಯಾಪ್ ಮಾಡಿದೆ. 8 months ಗ್ಯಾಪ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ದಯವಿಟ್ಟು ಕಂಟಿನ್ಯೂ ವರ್ಷನ್ ಪಾರ್ಟ್ 2ನ ವಾಚ್ ಮಾಡಿ. ಥ್ಯಾಂಕ್ ಯು.